ನ್ಯೂ ಬ್ಲಾಗ್. ಇನ್ನೂ ಯಾರೆಲ್ಲ ಬ್ಯೂಟಿ ವಿತ್ ಕಾವ್ಯ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಇವತ್ತು ನೈಟಿಂದ ಶೂಟ್ ಮಾಡ್ತಾಯಿದ್ದೆ. ನೈಟ್ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಅಷ್ಟೇ. ಜವಳಿ ಕೈಯೆಲ್ಲ ಸೋಸ್ಕೊಂಡು ಆ್ಯಂಡ್ ಕಿಚಡಿ ಮಾಡಿದ್ದೆ ನೈಟು ಆಯಿತಾ. ನನ್ನ ಮಗ ಅಂತೂ ಒಂಚೂರು ತಿಂದಿಲ್ಲ. ಇಟ್ಸ್ ಹರ್ಟ್ಸ್ ಮೀ ಬಿಕಾಸ್ ಈ ಡೋಂಟ್ ಲೈಕ್ ವೆಜಿಟೇಬಲ್ಸ್ ಆ್ಯಂಡ್ ಆಲ್. ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಿಸ್ಲೇಬೇಕಲ್ವಾ. ಆ್ಯಂಡ್ ಮಾರ್ನಿಂಗ್ ರುಟೀನ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ತುಂಬ ಬ್ಯುಸಿ ಇರ್ತಾರೆ. ದ ಸೇಮ್ ಥಿಂಗ್ ಫಾರ್ ಮೀ ಆಲ್ಸೋ. ಸೊ ಜೋಳಿಕಾಯಿ ಪಲ್ಯ, ಸಾಂಬಾರು, ಅನ್ನ, ಚಪಾತಿ. ಸೊ ಸಾಕಾಗುತ್ತೆ ಅಲ್ವಾ ಮಾರ್ನಿಂಗ್ ರುಟೀನ್ ಅಂತೂ. ಸೊ ಹಾಗೆ ನನಗೆ ಇವತ್ತು 9:30ಗೆ ಅಪಾಯಿಂಟ್ಮೆಂಟ್ ಇತ್ತು. ಎಸ್ಟರ್ಡೇ ಅವರು ಬುಕ್ ಮಾಡ್ಕೊಂಡಿದ್ರು, ಸರ್ವಿಸ್ ಬೇಕಿತ್ತು ಅಂತ. ಸೊ ಅಲ್ಲಿಗೆ ಹೋಗಿ 11:30 ಹಾಗೆ ನಾನು ಬಂದೆ. ಆ್ಯಂಡ್ ಎಷ್ಟೇ ಸುಸ್ತಾಗಿದ್ರು ನನ್ನ ಮಗಳು ಮುಖ ನೋಡಿದ್ರೆ ಅದೇನೋ ಒಂಥರ, ಏನೇ ಸುಸ್ತಾಗಿದ್ರು ಹೋಗುತ್ತೆ. ಶೀಸ್ ಕ್ಯೂಟಿ. ಓಕೆ 11:30 ಆಯಿತು, ಇನ್ನೂ ನಾನು ಟಿಫನ್ ಮಾಡಿಲ್ಲ. ಸೊ ಹೊಟ್ಟೆ ಗೊಳಗೊಳೋ ಅಂತಿದೆ. ಸೊ ಏನೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಬ್ಯಾಕ್ ಟು ಫಾರ್ಮ್. ಸ್ವಲ್ಪ ಚಪಾತಿ, ಒಂದು 3 ಚಪಾತಿ ಮಾಡ್ಕೊಂಡು ತಿಂದು ಆಮೇಲೆ ಬೇಕಂದರೆ ಏನು ಫರ್ದರ್ ಕೆಲಸ ಏನಾದರೂ ನೋಡ್ಕೊಳ್ಳೋಣ ಅಂತ ಫಸ್ಟು ಚಪಾತಿ ಮಾಡ್ಕೊಂಡು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ. ಓಕೆ ಫೈನಲಿ ಟಿಫನ್ ಹೋಗಿ ಇವತ್ತು ಆಫ್ಟರ್ನೂನ್ ಲಂಚ್ ಆ್ಯಂಡ್ ಟಿಫನ್ ಬೋತ್ ಒಂದೇ ಆಯಿತು. ಆ್ಯಂಡ್ ಕಿಚನ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಮೆಸ್ಸಿ ಆಗಿದೆ. ಸೊ ಐ ವಾಂಟ್ ಟು ಕ್ಲೀನ್ ದಿಸ್. ಓಕೆ, ಒಂದೊಳ್ಳೆ ಮೇಕಪ್ ಬೇಕಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನಿಮಗೆ ಮೇಕಪ್ ಜೊತೆ ಒಂದೊಂದು ಕುಂಬೋ ಆಫರ್ ರೀತಿ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಸ್ಯಾರಿ ಡ್ರ್ಯಾಪಿಂಗ್ ಮತ್ತು ಹೇರ್ ಸ್ಟೈಲ್ ಮತ್ತು ಮೇಕಪ್ ಲೈಕ್ ಕುಂಬೋ ಆಫರ್ ಥರ ಇರುತ್ತೆ. ಸೊ ನಮ್ಮಲ್ಲಿ ಲೈಕ್ ನಾನ್ ಬ್ರೈಡಲ್ ಮತ್ತು ಪ್ರೀ ವೆಡ್ಡಿಂಗ್ ಶೂಟು, ಶ್ರೀಮಂತಂ ಎಲ್ಲ ರೀತಿ ಮೇಕೋವರ್ ಕೂಡ ಅವೈಲೇಬಲ್ ಇದೆ. ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆನ್ ದಟ್. ಸೊ ಫೈನಲಿ ಐ ಡಿಡ್. ಕಿಚನ್ ಕ್ಲೀನ್ ಆಯಿತು. ಬಟ್ ಒಂದು ರೂಮ್ ಏನೋ ಕ್ಲೀನ್ ಆಯಿತು ಕಿಚನ್ನು. ಬಟ್ ಸ್ಟಿಲ್ ಐ ಹ್ಯಾವ್ ಎ ವರ್ಕ್. ಸೊ ಹಾಲ್ ರೂಮ್ಸ್ ತುಂಬ ಮೆಸ್ಸಿ ಮಾಡಿಟ್ಟಿದ್ದಾಳೆ ನನ್ನ ಮಗಳಂತೂ. ಒಬ್ಬಳೇ ಎಷ್ಟು ಕಿತಾಪತಿ ಅಂದರೆ ಆ್ಯಂಡ್ ಹೇಳೋಕ್ಕಾಗಲ್ಲ. ಸೊ ಫೈನಲಿ ಐ ಡಿಡ್ ಮೈ ವರ್ಕ್ ಗೈಸ್. ಸೊ ಟೈಮ್ ಐ ಥಿಂಕ್ 1:13. ಸೊ ರಿತಿಕ್ ಬರೋ ಟೈಮ್ ಆಯಿತು, ಈಗ ಹೊರಡಬೇಕು. ಸೊ ವ್ಯಾನ್ ಬರುತ್ತೆ. ಮಾರ್ನಿಂಗ್ ಆದರೆ ನಾವು ಹೋಗಿಬಿಟ್ಟು ಬರ್ತೀವಿ, ನಾನಿಲ್ಲ ಅಂದರೆ ಪಪ್ಪ. ಆ್ಯಂಡ್ ಆಫ್ಟರ್ನೂನ್ ಆದರೆ ನನಗೆ ಆರ್ಡ್ರಸ್ ಇರ್ತವೆ. ಸೊ ಬ್ಯುಸಿಯಾಗಿರ್ತೀನಿ. ಸೊ ಅವನಿಗೆ ಕರ್ಕೊಂಬರೋಕ್ಕೆ ಒಂದೊಂದು ಸತಿ ನಾನು ಮನೇಲಿ ಇರ್ತೀನಿ, ಒಂದು ಸತಿ ಆರ್ಡ್ರಸ್ ಇದೆ ಅಂತ ಹೊರಗಡೆ ಹೋಗಿರ್ತೀನಿ. ಸೊ ಅದಕ್ಕೆ ವ್ಯಾನ್ ಫೆಸಿಲಿಟೀಸ್ ಇರೋದ್ರಿಂದ ವ್ಯಾನ್ ಬುಕ್ ಮಾಡಿದ್ದೀವಿ. ಸೊ ಶಾಪ್ ಅಂದರೆ 1:30ಗೆ ಬಂದುಬಿಡುತ್ತೆ. ಇನ್ನೊಂದೇನಂತಂದರೆ ಕೆಳಗೆ ನಾವು ಪೇರೆಂಟ್ಸ್ ಹೋಗಿ ನಮ್ಮ ಫೇಸ್ ತೋರಿಸೋ ತನಕ ಮಕ್ಕಳನ್ನ ಕಳಿಸಲ್ಲ. ಒಂದು ಒಳ್ಳೆ ಸ್ಟ್ರಿಕ್ಟಾಗಿ ಕ್ಲೀನಾಗಿ. ಸ್ಕೂಲ್ ಹತ್ರನೂ ಅಷ್ಟೇ, ಮಮ್ಮಿ ಪಾಪ ಹೋದರೆ ಮಾತ್ರ ಅವರೇ ಕಳಿಸೋದು. ಅಲ್ಲಿ ತನಕ ಮಕ್ಕಳನ್ನ ಎಲ್ಲೂ ಕಳಿಸಲ್ಲ. ಬಿಕಾಸ್ ಈಗಿನ ಹೇಗಾಗಿದೆ ಅಂದರೆ ಬರೀ ಕಿಡ್ನ್ಯಾಪ್ ಅಂತೆ, ಅದು ಇದು ಅಂತ ನ್ಯೂಸಲ್ಲಿ ಕೇಳಿ ಸಾಕಾಗಿದೆ. ಸೊ ಈ ರೀತಿ ಸ್ಟ್ರಿಕ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲಲ್ಲೂ. ಆ್ಯಂಡ್ ಓಕೆ ನೈಟ್ ಬಂದು ಮುದ್ದೆ ಮತ್ತು ಸಾಂಬಾರಿತ್ತು. ಇನ್ನೇನು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡಿದ್ದೆ. ಸೊ ಬಾರೋ ಮುದ್ದೆ ತಿನ್ನು ಅಂತ ಅಂದರೆ ಐ ಡೋಂಟ್ ಲೈಕ್ ರಾಗಿ ಬಾಲ್ ಮಮ್ಮಿ ಅಂತ ಅಂತಾನೆ. ಈಗಿನ ಮಕ್ಕಳಂತೂ ಏನೇನು ತಿನ್ನಲ್ಲ. ಸೊ ಹೆಲ್ದಿಯಾಗಿರೋ ತಿನ್ನು ಅಂದರೆ ಬರೀ ಅನ್ಹೆಲ್ದಿ ಫುಡ್ಡೇ ಕೇಳ್ತವೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇವತ್ತಿನ ವಿಡಿಯೋ ಈ ರೀತಿ